ಎಲ್ಲ ಬೇಡ, ತಗೋ ಅಂದ್ರೇ ಸಾಕು. ನಾನು ನಿಮಗೆ ಹಳೆ ಸುನೀನೆ. ಏನಾಯ್ತು? ಬಿಸಿ ಇದೆ, ಗೊತ್ತೇ ಆಗಲಿಲ್ಲ. ಓ, ಹಾಲು ಬಿಸಿ ಇದ್ದಿದ್ದು ಗೊತ್ತಾಗಿಲ್ಲ ಅಲ್ಲ ನಿನಗೆ? ಗೊತ್ತಾಗಲ್ಲ ಬಿಡು. ಹೇಗೆ ಗೊತ್ತಾಗತ್ತೆ? ನೀನು ಬೆಳಿಗ್ಗೆ ಏನಂದೆ? ನಾನು ನಿನಗೆ ಅಸೈನ್ಮೆಂಟ್ ಅಲ್ವಾ? ಅದು ನಾನು ಹೇಳಿದಲ್ಲ, ಅವ್ರು ಹೇಳಿದ್ದು. ಹಾಂ ಹಾಂ ಹಾಂ, ಅವರೇ ಹೇಳಿದ್ದು. ಆದರೆ ನೀನೇನಂದ ಹೇಳು? ನಾನು ನಿನಗೆ ಈ ಪ್ರಾಜೆಕ್ಟ್ ಮುಗಿಸಿ ನೀನು ನನ್ನನ್ನು ಬಿಟ್ಟು ಹೋಗ್ತೀಯ. ನೀನು ನನ್ನ ನಿಜವೂ ಲವ್ವೇ ಮಾಡಿಲ್ಲ, ಎಲ್ಲ ಪ್ಲಾಸ್ಟಿಕ್ ಬರೀ ನಾಟಕ ಅಷ್ಟೇ ಅಲ್ವಾ? ಅಯ್ಯೋ ಏನ್ರಿ ಇದು, ಫಸ್ಟ್ ಶೋನಲ್ಲೇ ಟಿಪಿಕಲ್ ಎಂಟಿ ಆಗ್ಬಿಟ್ಟಿದ್ದೀರಲ್ಲ. ಆನಂದ್ ಬ್ರೋ ಹೇಳಿದ್ದು ನಿಜನೇ. ಎಲ್ಲ ಮದುವೆ ಆಗೋರ್ಗೂ ಅಷ್ಟೇ ಗರ್ಲ್ ಫ್ರೆಂಡು, ಮದುವೆ ಆದ್ಮೇಲೆ ಗರ್ಲು ಇಲ್ಲ, ಫ್ರೆಂಡು ಇಲ್ಲ. ಏನಂದೆ? ಏನಿಲ್ಲ. ಇದನ್ನ ತೆಗೀರಿ, ಒಳ್ಳೆ ರೌಡಿ ಥರ ಕಾಣಿಸ್ತಾ ಇದ್ದೀರಾ. ನೀವು ಫಸ್ಟ್ ಆರಾಮಾಗಿ ಕೂತ್ಕೊಳ್ಳಿ. ನನಗೆ ನೀವು ಅಂದರೆ ನಮ್ಮ ಅಪ್ಪನಾಣೆಗೂ ಇಷ್ಟ. ಅದೆಷ್ಟಿಷ್ಟ ಅಂತಂದರೆ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೀವು ಬರೋಕ್ಕೂ ಮುಂಚೆ ನನ್ನ ಲೈಫಲ್ಲಿ ನನಗೆ ಅಂತ ಯಾರೂ ಇರಲಿಲ್ಲ. ನಾನು ನಿಮ್ಮ ಹಿಂದೆ ನಾಟಕ ಮಾಡ್ಕೊಬಂದಿದ್ದು ನಿಜ, ಆಮೇಲೆ ರಿಯಲಾಗಿ ಲವ್ ಮಾಡಿದ್ದು ನಿಜ. ಆದರೆ ಇದೆರಡ್ರ ಮಧ್ಯೆ ಸಿಗೋಕೊಂಡು ಒದ್ದಾಡ್ತಿದ್ದೆ ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ನನ್ನ ಲೈಫಲ್ಲೇ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ ಫಸ್ಟ್ ವ್ಯಕ್ತಿ ಅಂದರೆ ಅದು ನೀವೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದು ನನ್ನ ಲೈಫ್ಗೆ ಕಲರ್ಫುಲ್ಲಾಗಿ ಎಂಟ್ರಿ ಕೊಡ್ರಿ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇದ್ದರೆ ಇಂಥವ್ರ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ. ಇದರಲ್ಲಿ ಯಾವ ಸುಳ್ಳು ಇಲ್ಲ, ಯಾವ ಡ್ರಾಮಾನೂ ಇಲ್ಲ, ಇರೋದೊಂದೇ ಪ್ರೀತಿ ಮಾತ್ರ. ನನ್ನ ಜೀವನದಲ್ಲಿ ನಂಗೆ ಸಿಕ್ಕಿರೋ ಅತಿ ದೊಡ್ಡ ಅದೃಷ್ಟ ಏನು ಗೊತ್ತಾ? ನಿಮ್ಮನ್ನು ಮದುವೆ ಆಗಿದೆ ಅಷ್ಟೇ ಅಲ್ಲ, ನಿಮ್ಮ ಕನಸಿಗೆ ನಾನು ಜೊತೆಯಾಗಿ ಅವಕಾಶ ಸಿಕ್ತಲ್ಲ, ಅದು ದೊಡ್ಡ ಅದೃಷ್ಟ. ನಿಮ್ಮ ಸಾಧನೆಯಲ್ಲಿ ನಂದು ಒಂದು ಪಾಲಿರುತ್ತೆ, ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದೇ ಖುಷಿ. ಇದೊಂಥರ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ ಅಷ್ಟೇ ಖುಷಿ ಇದೆ. ನಾನು ನಿನ್ನನ್ನು ಮದುವೆಯಾಗಿ ಒಪ್ಕೊಂಡಿದ್ದ ಕಾರಣನೇ ಇದು. ನನ್ನನ್ನು ಅರ್ಥ ಮಾಡ್ಕೊಳ್ತೀಯಾ ಅಂತ, ನನ್ನನ್ನು ರೆಸ್ಪೆಕ್ಟ್ ಮಾಡ್ತೀಯಾ ಅಂತ, ನನ್ನ ಕನಸನ್ನು ನಿನ್ನ ಕನಸು ಥರ ಕಾಣ್ತೀಯಾ ಅಂತ, ನನ್ನ ಕನಸಿಗೆ ಜೊತೆ ಆಗ್ತೀಯಾ ಅಂತ. ಥ್ಯಾಂಕ್ ಯು ನನ್ನ ಕನಸಿಗೆ ಜೊತೆಯಾಗಿ ನಿಂತಿದ್ದಕ್ಕೆ. ಆದರೆ ಏನು ಗೊತ್ತಾ ಸುನಿ, ನನ್ನ ಎಕ್ಸಾಮ್ ಏನೋ ಮುಗ್ದಿದೆ, ಆದರೆ ಇನ್ನು ಟ್ರೈನಿಂಗ್ ಆಗಬೇಕು, ಕೇಡರ್ ಅಲರ್ಟ್ ಆಗಬೇಕು, ನಮ್ಮಿಬ್ಬರು ಗೋಲ್ಸ್ನ ನಾವು ಅಚೀವ್ ಮಾಡಬೇಕು. ಸೊ ಏನು? ಸೊ ನಾವು ಸೀರಿಯಸ್ ಆಗಿ ಇವಾಗಲೇ ಸಂಸಾರ ಶುರು ಮಾಡೋದು ಬೇಡ ಅಂತ. ಈ ಅಂಟನ್ನ ಎಲ್ಲ ಅಂಟಿಸ್ಕೊಳ್ಳೋದು ಬೇಡ. ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಮಿಂದ ನನ್ನ ಗುರಿನ ರೀಚ್ ಆಗೋದಕ್ಕೆ ಕಷ್ಟ ಆಗಬಾರ್ದು, ಯಾವುದೂ ಬರ್ಡನ್ ಆಗಬಾರ್ದು. ನನ್ನ ಫೋಕಸ್ ಎಲ್ಲ ನನ್ನ ಗುರಿ ಕಡೆನೇ ಇರಬೇಕು. ಅದಕ್ಕೆ ಮೊದಲು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಆಮೇಲೆ ಪರ್ಸ್ನಲ್ ಲೈಫು ಸಂಸಾರ ಎಲ್ಲ. ಓಕೆ ಡನ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಅಲ್ಲಿವರೆಗೂ ನಾನು ನನ್ನ ಸ್ವಂತ ಕಂಪ್ನಿ ಕಟ್ಟಬೇಕು ಅಂತಿರೋ ಕನಸನ್ನ ನನ್ಸು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆ ಕಡೆ ಫೋಕಸ್ ಮಾಡ್ತೀನಿ, ನೀವು ಈ ಕಡೆ ಫೋಕಸ್ ಮಾಡಿ. ಒಟ್ನಲ್ಲಿ ನಾವಿಬ್ಬರು ನಮ್ಮ ಗುರಿಯಿಂದ ಔಟ್ ಆಫ್ ಫೋಕಸ್ ಆಗೋದು ಮಾತ್ರ ಬೇಡ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನ ಕನಸಿಗೆ ಜೊತೆಯಾಗಿ ನಿಲ್ತಾ ಇರೋದಕ್ಕೆ. ನನ್ನ ಹೆಂಡ್ತಿನ ನಾನು ಅರ್ಥ ಮಾಡ್ಕೊಳ್ದೆ, ಇನ್ಯಾರು ಅರ್ಥ ಮಾಡ್ಕೋತಾರೆ?